ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಭಾಳ ಸಿಂಪಲ್ ಆಗಿ ಪಾಕ ಇಲ್ಲದೆ ರವೆ ಉಂಡಿ ಮಾಡಿ ತೋರ್ಸತ್ತೀವಿ. ಯಾರಾದರೂ ಮೊದಲನೇ ಸಲ ಈ ಉಂಡಿ ಟ್ರೈ ಮಾಡಿದ್ರು ಫೇಲ್ ಆಗಂಗಿಲ್ಲ, ಅಷ್ಟು ಮಸ್ತಾಗಿ ಈ ಉಂಡಿ ಮಾಡ್ಕೋಬಹುದು. ಬರ್ರಿ ಹಂಗಾದ್ರೆ ಉಂಡಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ ಅಷ್ಟು ಬಾಂಬೆ ರವೆ ತಗೊಳತ್ತೀವಿ. ನೀವು ಚಿರೋಟೆ ರವೆ ಬೇಕಾದ್ರೂ ತಗೋರಿ. ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಳತ್ತೀವಿ. ಮನೆಯಲ್ಲಿರುವಂತ ಯಾವ್ದಾದ್ರೂ 1 ಕಪ್ ಇಂದ ಅಳತೆ ಮಾಡಿ ತಗೋರಿ. ಈಗ ಒಂದು ಕಡಾಯಿನಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಳತ್ತೀವಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ 1 ಕಪ್ ಅಷ್ಟು ರವೆ ಹಾಕ್ರಿ. ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ ಇದನ್ನ ಚಂದಾಗ ಹುರಿದು ತಗೋಬೇಕು. ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಒಂದು 5 ನಿಮಿಷದವರೆಗೂ ಚಂದಾಗ ಹುರಿದು ತಗೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ನೋಡ್ರಿ, ಸ್ವಲ್ಪ ಕೆಂಪಾಗ ಅನಿಸ್ತೈತಲ್ಲ, ಅಲ್ಲಿವರೆಗೂ ಇದನ್ನ ಚಂದಾಗ ಫ್ರೈ ಮಾಡಿ ತಗೋರಿ. ಸ್ವಲ್ಪನೂ ಕೈ ಬಿಡ್ದಂಗ ಇದನ್ನ 5 ನಿಮಿಷದವರೆಗೂ ಚಂದಾಗ ಹುರಿದು ತಗೋರಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇದನ್ನ ಹಂಗ ಬಿಡ್ರಿ. ಯಾಕಂದ್ರೆ ಇದು ಉಗಿ ಮೇಲೆ ಬೆಂದ ರವಾ ಸ್ವಲ್ಪ ಅಳ್ಕೋತೈತಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ದೊಳಗೆ ಹಾಕಿ ರುಬ್ಕೋಬೇಕು. ನಾವು ಮೊದಲಿಗೆನೆ ಅಳತೆ ಮಾಡಿ ತಗೊಂಡೇವು ನೋಡ್ರಿ. 1 ಕಪ್ ಅಷ್ಟು ರವೆಗೆ ಅರ್ಧ ಕಪ್ನಷ್ಟು ಸಕ್ಕರೆ. ಈಗ 1 ಕಪ್ ಅಷ್ಟು ರವೆನ ಹುರಿದು ತಗೊಂಡೇವಿ. ರವೆಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕತ್ತೇವಿ. 1 ಏಲಕ್ಕಿನ ಸಿಪ್ಪೆ ಸಮೇತ ಹಾಕತ್ತೇವೆ ನೋಡ್ರಿ. ಈಗ ಇದನ್ನ ನುಣ್ಣಗೆ ಪೌಡರ್ ಮಾಡಿ ತಗೋಬೇಕು. ನೆನ್ಪಿರ್ಲಿ, ಇಲ್ಲಿ ನಾವು ಬಾಂಬೆ ರವೆ ತಗೊಂಡೇವಿ, ಅದಕ್ಕಾಗಿ ಇದನ್ನ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿ ತಗೋಬೇಕು. ಚಿರೋಟೆ ರವೆ ತಗೊಂಡ್ರೆ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ರುಬ್ಬಿರುವಂತ ಎಲ್ಲಾ ಮಿಕ್ಸ್ಚರ್ನ ಒಂದು ಕಡಾಯಿನೊಳಗ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನ ಒಂದ್ಸಲ ಚಂದಾಗ ಕೈಲಿಂದ ಮಿಕ್ಸ್ ಮಾಡ್ಕೋರಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಬಿಸಿ ಮಾಡ್ಕೊಂಡು ಹಾಕೊಳತ್ತೇವಿ. ತುಪ್ಪ ಇದೇ ರೀತಿ ಬಿಸಿ ಮಾಡ್ಕೊಂಡನ ಹಾಕೋರಿ, ಅಂದ್ರೆ ಉಂಡಿ ಕಟ್ಟಾಕ ಪರ್ಫೆಕ್ಟ್ ಆಗಿ ಬರ್ತೈತಿ. ತುಪ್ಪ ಹಾಕಿದಾದ್ಮೇಲೆ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೋರಿ. ಇದು ಇನ್ನೂ ಸ್ವಲ್ಪ ಉದ್ರಾಗಿ ಅನ್ಸಾಕತ್ತಿದ್ರೆ ಇದ್ರಾಗ ಮತ್ತೆ 2 ಸ್ಪೂನ್ ಅಷ್ಟ ತುಪ್ಪ ಬಿಸಿ ಮಾಡಿ ಹಾಕೋರಿ. ಈಗ ಇದು ಪರ್ಫೆಕ್ಟ್ ಆಗಿ ಉಂಡಿ ಕಟ್ಟುವ ಹದಕ್ಕೆ ಬಂದೈತಿ. ಇದ್ರಾಗಿನ್ ಸ್ವಲ್ಪ ರವೆ ತಗೊಂಡು ಉಂಡಿ ಕಟ್ಕೋರಿ. ಒಂದ ಕೈನಿಂದ ಉಂಡಿ ಕಟ್ಟಾಕ್ ಬರ್ಲಿಲ್ಲ ಅಂದ್ರೆ 2 ಕೈಲಿಂದನೂ ಈ ರೀತಿ ಮಾಡಿ ತಗೋರಿ. ನೋಡ್ರಿ ಈಗ ಎಷ್ಟು ಪರ್ಫೆಕ್ಟ್ ಆಗಿ ಉಂಡಿ ರೆಡಿಯಾಗಿ ಬಂದೈತಿ. ಇದೇ ರೀತಿ 2ನೇ ಉಂಡಿನೂ ಮಾಡಿ ತೋರಿಸ್ತೇನೆ ನೋಡ್ರಿ. ಇದ್ರಾಗಿನ್ ಸ್ವಲ್ಪ ಮಿಕ್ಸರ್ ತಗೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಕೈಯಲ್ಲಿ ಇದನ್ನ ರೌಂಡ್ ಮಾಡ್ಕೊಂಡು ತಗೊಂಡ್ರೆ ಪರ್ಫೆಕ್ಟ್ ಆಗಿ ಉಂಡಿ ರೆಡಿ ಆಗ್ತೈತಿ. ನೀವೇನಾದ್ರೂ ಬಾಂಬೆ ರವೆದಿಂದ ಉಂಡಿ ಕಟ್ಟಾತಿದ್ರಿ ಅಂದ್ರ ಅದನ್ನ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿ ತಗೋರಿ, ಅವಾಗ ಉಂಡಿ ಕಟ್ಟಾಕ ಸರಿಯಾಗಿ ಬರ್ತೈತಿ. ಈಗ ಉಳಿದಿರುವ ಎಲ್ಲ ಉಂಡಿಗಳನ್ನು ಮಾಡಿ ತೋರ್ಸತ್ತೇವೆ ನೋಡ್ರಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಾವು. ನೀವು ಉಂಡಿ ಕಟ್ಟಬೇಕಾದ್ರೆ ನಿಮ್ಗೆ ಇಷ್ಟ ಇರುವಂತ ಡ್ರೈ ಫ್ರೂಟ್ಸ್ ಹಚ್ಚಿ ಕಟ್ರಿ. ನೋಡಾಕು ಚಂದ ಅನಿಸ್ತಾವು ಮತ್ತು ತಿನ್ನಾಕು ಚಲೋ ಅನ್ನಿಸ್ತೈತಿ. ನಾನು ತಿಳಿಸಿರುವಂತ ಎಲ್ಲ ಟಿಪ್ಸ್ನ ಸರಿಯಾಗಿ ಫಾಲೋ ಮಾಡಿ ಉಂಡಿ ಕಟ್ರಿ, ಅವಾಗ ಉಂಡಿ ಪೇಡ ತರ ಸಾಫ್ಟ್ ಆಗಿ ಬರ್ತಾವು. ನಾವಿಲ್ಲಿ ಬಾಂಬೆ ರವಾದಿಂದ ಉಂಡಿ ಕಟ್ಟಿದ್ರು ಉಂಡಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೋಡಾತಿರ್ಬೋದಲ್ಲ ನೀವು, ಇಲ್ಲಿ ಒಂದು ಉಂಡಿ ಒಡೆ ತೋರ್ಸತೇನಿ, ಪೇಡ ತರ ಎಷ್ಟು ಸಾಫ್ಟ್ ಆಗಿ ಬಂದೈತಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ, ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.